ಹೇ ಗಂಡು ಸಕ್ಕದಾಗಿದೆ ಗುರು, ಮರಗಳೆಲ್ಲ ಆರೆಂಜು. ಐ ಆಮ್ ಲವಿಂಗ್ ದಿಸ್ ಚಾಲೆಂಜ್ ಗುರು. ಇಲ್ಲಂತೂ ಈ ಕಾರ್ ಬಿಟ್ಟು ನನಗೇನು ಕಾಣಿಸ್ತಾ ಇಲ್ಲ, ಅವನಿಗೂ ಏನು ಕಾಣಿಸ್ತಾ ಇರಲ್ಲ ಗ್ಯಾರಂಟಿ. ಓಹೋ ಏನೋ ತೋರ್ಸಕ್ಕೋ ಗಾಡಿ ಬೀಳಿಸ್ಬಿಟ್ಟೆ. ಮೋಣಾರ್ ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ. ನಾವು ಮ್ಯಾಪ್ ಹಾಕೊಳ್ಳೋದು ಬೆಟರು. ವಾವ್, ಇಲ್ಲೆಲ್ಲ ಕಲರ್ ಮನೆಗಳು. ಇಲ್ಲಿ ಟರ್ನ್ ರೈಟ್ ಅಂತ ಐತೆ. ರೈಟ್ ಎಲ್ಲಿದ್ಯಪ್ಪ? ಇಲ್ಲಿ ಕೊಡೈನ ಬೀದಿನೂ ಸುತ್ತಿಸ್ತಾ ಇದೆ ನಮ್ಮ ಗೂಗಲ್ಲು. ಅನಂತಗಿರಿ 6th ಸ್ಟ್ರೀಟ್ಗೆ ಟರ್ನ್ ರೈಟ್ ಅಂತ ಐತೆ ಗೂಗಲಲ್ಲಿ. ಸ್ಟ್ರೈಟ್ ಹೋಗೋಣ, ರೈಟ್ ಹೋಗೋಣ, ಎರಡು ಅಲ್ಲ ಲೆಫ್ಟ್ ಹೋಗೋಣ. ಈ ಗೂಗಲ್ ಸವಾಸ ಯಾವ್ದಕ್ಕೂ ನೋಡ್ಕೊಂಡ್ಬಿಡ್ತೀನಿ ರೀ. ಹಾ ನಡೀರಿ ರೆಕಾರ್ಡ್ ಆಗ್ತಾ ಇದೆ ಬ್ರೋ. ಯಾಕೋ ಕೊಡೈಕೆನಾಲ್ ಇಂದ ಹೊರಡಕ್ಕೆ ಸಿಕ್ಕಾಪಟ್ಟೆ ಟೈಮ್ ಆಗ್ತಾ ಇದೆ. ಇವತ್ತು ಮೋಸ್ಟ್ಲಿ ನಾವು ಒಳ್ಳೆ ವ್ಯೂ ಫೋಟೋಸ್ ತೆಗಿಯಲ್ಲ ಅನ್ಕೊಂಡಿದೀನಿ. ಅದನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡ್ಬೇಕಾಗುತ್ತೆ. ಬನ್ನಿ ಹೋಗೋಣ. ಕತ್ಲು ಕಳೆಯೋಷ್ಟರಲ್ಲಿ ಕೊಡೈಕೆನಾಲ್ ಘಾಟಿಂದ ಇಳಿದು ಬಿಡೋಣ. ಇವತ್ತು ರೈಡಿಂಗ್ ಪಾಯಿಂಟ್ ಹಾಕಿಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೆಂಗೂ ಹುಷಾರಾಗಿ ರೈಡ್ ಮಾಡಬೇಕು. ಹೆವಿ ರ್ಯಾಶ್ ಆಗೆಲ್ಲ ಹೋಗ್ಬಾರ್ದು. ಟಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೋಗಿರಿ ಸರ್, ಇವರೇ ಅವಾಗಲೇ ಎಗರಾಡ್ತಿದ್ದು. ಚಿಕ್ಕ ಮುಚ್ಕೊಂಡು ಹೋಗು ಅಂದ್ರು. ಯಪ್ಪ ಸಕ್ಕದಾಗಿದೆ ಗುರು, ಮರಗಳೆಲ್ಲ ಆರೆಂಜು, ಒಳಗಡೆ ಫಾಗು, ಸೆಕ್ಸಿ. ವಾಡ ಸೆಕ್ಸಿ ವ್ಯೂ ಬೇಬೆ. ಇಲ್ಲಿ ನಾನು ಮತ್ತು ಸ್ಮೋಕಿ ಡೊಕ್ಕಿ ಸಾಕಾಗಿದೆ. ಆಸಮ್. ಇದು ನೋಡಿ ಏನು ಸಕ್ಕದಾಗಿದೆ ವ್ಯೂ. ಹಬ್ಬ. ಇವೆಲ್ಲ ನೋಡಿದ್ರೆ ರೈಡಿಗೆ ಬಂದಿದ್ದು ಸಾರ್ಥಕ ಆಯ್ತು ಅನ್ಸುತ್ತೆ. ಇಲ್ಲೆಲ್ಲೂ ನಿಲ್ಸಂಗಿಲ್ಲ ಗುರು. ವಾ, ಎಂಜಾಯ್ ಅಭಿಷೇಕ್. ಇನ್ನೋವಾ ಕರ್ವಷ್ಟಲ್ಲಿ ಹೊಡೆದಿರ್ಬೇಕಪ್ಪ ನೀನು. ಗಂಡು ಹೋಗ್ತಾ ಇರೋದೆ. ಕೆಲವರು ನೋಡಿದ್ರಲ್ಲ ಎದೆ ಮೇಲೆ ಬಂದ್ಬಿಡ್ತಾರೆ. ಇಲ್ಲೆಲ್ಲ ಮಳೆ ಬಂದು ಹೋಗಿರೋ ತರ ಐತೆ. ರೆಡಿಯೋ ಸೈಡ್ಗೆ ಅಲ್ಲಿ ಗಾಡಿ ಇಲ್ಲ ಅಂದಿದ್ರೆ ಹಿಂಗಿಂಗ್ ಹೋಗ್ತಿದ್ದೆ. ಬಟ್ ಏನು ಮಾಡೋದು, ಅಡ್ಡ ಇತ್ತು. ನನಗೆ ಸ್ಪೀಡಾಗೂ ಹೋಗ್ಬೇಕಾಗಿತ್ತು. ನಮ್ಮ NS ಯಾಕೋ ಬಂದಿಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಏನಾಯ್ತಪ್ಪ ನಮ್ಮ ಹುಡ್ಗಂಗೆ? ಲಗೇಜ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತಾ? ಕುದುರೆ ಬಂದೆ ನನ್ನ ಬ್ಯಾಗ್ ಬಿದ್ದೋಗಿತ್ತು ಅನ್ಸುತ್ತೆ. ನಾನೇ ಹಾಕೊಂಡ್ಬಿಡ್ತೀನಿ ಇರಪ್ಪ, ಯಾಕೆ ಬೇಕು. ನಾವೇನೋ ನಮ್ಮ ಲಗೇಜ್ ಎಲ್ಲ ಅದಕ್ಕೆ ಹಾಕಿದ್ರೆ ಒಳ್ಳೆ ಫೋಟೋ ತೆಗಿಬೋದು ಅನ್ಕೊಂಡ್ವಿ. ಬಟ್ ಇದು ಯಾಕೋ ಸರಿಯಾಗಿ ಆಗ್ತಾ ಇಲ್ಲ, ತುಂಬಾ ಅಳ್ಳಾಡ್ತಾ ಇದೆ. ಅದು ಪ್ಲಾಸ್ಟಿಕ್ ಚೀಲ ಬೇರೆ ಅಲ್ಲ, ಅದು ಕೂಡ ಒಂದು ಕಾರಣನೇ. ಅದಕ್ಕೆ ನನ್ನ ಗಾಡಿಗೆ ನಾನು ಕಟ್ಕೊಂಡ್ಬಿಡ್ತೀನಿ, ರಿಸ್ಕೇ ಬೇಡ. ಇಲ್ಲಿ ಕುದುರೆ ಏನು ಮಾಡ್ತಾ ಇದೆ? ಓಕೆ, ಇಲ್ಲಿ ಮತ್ತೆ ಬ್ಯಾಗ್ ಕಟ್ಕೊಳ್ಳೋಣ. ಬ್ರೋ, ನೀವು ಒಂದು ಕೆಲಸ ಮಾಡಿ, ಇದನ್ನ ಹಾಕೋದು ಬೇಡ, ಇದೇ ಸ್ಲಿಪ್ಪರಿ ಇರೋದು. ವಿಮಲ್ ಕಾಣ್ರೆ ಕಾಣುತ್ತೆ, ಇದನ್ನು ತೆಗೆದ್ಬಿಟ್ಟು ಹಂಗೆ ಕಟ್ಟೋಣ. ಫಾಲ್ಸ್ ದ ಸೌಂಡ್ ಅದು ರಿವರ್ದು. ಮೊಯ್ಯಾರ್ ರಿವರ್. ಇನ್ನೂರು ಬರಬೇಕು ಅಂದರೆ ಮಿನಿಮಮ್ 500 to 1 million ನೋಡಬೇಕು. ಎಷ್ಟು
ಎಷ್ಟು ಫಾಲೋವರ್ಸ್ ಬೇಕು ಅಂದ್ರು ಮಿಲಿಯನ್ ಮೇಲೆ ಓಡ್ತಾನೆ ಇರ್ಬೇಕು. ಬ್ಯಾಗ್ ವಾಪಸ್ ನನ್ನ ಗಾಡಿಗೆ ಕಟ್ಕೊಂಡಿದ್ದೀನಿ. 2 ಅವರ್ ರೈಡ್ ಇದೆ ಇನ್ನು. ಸ್ವಲ್ಪ ಬೆಳಕಿದ್ದಂಗೆ ಆದಷ್ಟು ಇನ್ನೊಂಚೂರು ಮುಂದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಕತ್ಲೆ ಆದ್ಮೇಲೆ ಅದು ಕತ್ಲೆನ ಏನು ಮಾಡೋಕ್ಕಾಗಲ್ಲ. ಉಜ್ತಾ ಇದ್ದೀನಿ. ಅಭಿಷೇಕ್ ಆರಾಮಾಗಿ ಹೋಗು. ಓಕೆ, ಅಭಿಷೇಕ್ ಮಾತು ಕೇಳ್ತಾನೆ, ತುಂಬ ಒಳ್ಳೆ ಹುಡುಗ ಅಲ್ವಾ, ಕೇಳ್ತಾನೆ. ಇವತ್ತಿನ ವ್ಲಾಗಲ್ಲಿ ಮೋಸ್ಟ್ಲಿ ಇದೇ ಕೊನೆ ವಿಡಿಯೋ ಅನ್ಸುತ್ತೆ. ರೈಡ್ನ ಎಂಜಾಯ್ ಮಾಡಿ. ಬಂತು NS. ಹೌ ಅಬೌಟ್ RX? ನೋಡಿ, ಹಿಂಗೆ ಕಣ್ಣು ಕಾಣಿಸ್ತಿಲ್ಲ ಅಂತ ಕಾಯ್ದು ಬಿಡಬೇಕು. ಪೆಟ್ರೋಲ್ ರಿಸರ್ವ್ ಬಿದ್ದಿದೆ. ಓಕೆ, ಕೆಳಗೆ ಹೋದ್ಮೇಲೆ ಪೆಟ್ರೋಲ್ ಹಾಕ್ಸ್ಬಿಡೋಣ. ಅಣ್ಣ ನಿನ್ಗಂತೂ ಫುಲ್ ರೆಸ್ಪೆಕ್ಟು. ಲೈಟ್ ಸಖತ್ತಾಗಿ ಹಾಕ್ಸಿದ್ಯಾ ಗುರು. ಅಣ್ಣ ಲೈಟ್ ಹಾಕೋಣ. ಸಡನ್ನಾಗಿ ನಿನ್ನ ಗಾಡಿ ಏನಾರು ನೋಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗೋಯ್ತದ. ಘಾಟ್ ಸೆಕ್ಷನಲ್ಲಿ ಡೌನ್ ಇದ್ರೂ ಕೂಡ ಗೇರಲ್ಲೇ ಓಡಿಸ್ರಪ್ಪ. ಯಾಕೆ ಅಂದರೆ ಗೇರಲ್ಲಿ ಕಂಟ್ರೋಲ್ ಮಾಡಿದಷ್ಟು ಬರೀ ಬ್ರೇಕಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಗೇರ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಆಟ ಆಡ್ಬೋದು. ನಿಮಗೆ ಪಿಕಪ್ ಬೇಕಂದರೆ ಪಿಕಪ್ ಎತ್ಕೋಬೋದು, ಸಡನ್ನಾಗಿ ಇಲ್ಲ ಬ್ರೇಕ್ ಹೊಡಿಬೇಕಂದ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಬೋದು. ಬರೀ ನ್ಯೂಟ್ರಲ್ಲೇ ನಾನು ಅದೇ ಥರ ಮಾಡ್ತೀನಿ ಅಂದರೆ ಆಗಲ್ಲ. ನೋಡಿ, ಇವಾಗ ನಾನು ರೈಸೇ ಮಾಡ್ತಾ ಇಲ್ಲ, ಗೇರಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ಕಂಟ್ರೋಲ್ ಕೂಡ ಅಷ್ಟೇ ಇದೆ ಗಾಡಿ ಮೇಲೆ. ಏನು ಕಮೆಂಟ್ ಬೇಕಾದರೂ ಮಾಡ್ಬೋದು. ನೋಡಿ, ಹಿಂಗೆ ಸಡನ್ನಾಗಿ ಪಿಕಪ್ಪು ಎತ್ಕೋಬೋದು. ಬೇಕಾ? ತುಂಬ ಟೈಟ್ ಆಯ್ತಾ ಸಿಚುವೇಶನ್ನು? ಒಂದು ಗೇರ್ ಡೌನ್ ಮಾಡಿಬಿಟ್ಟು 2 ಬ್ರೇಕ್ ಹಿಡಿದ್ರೆ ಚಕ್ ಅಂತ ಸ್ಲೋ ಆಗ್ಬಿಡುತ್ತೆ, ಮತ್ತೆ ಎತ್ಕೊಳ್ಳೋದು. ಯಾರು ಮಾಡಲ್ಲ ಈ ತಪ್ಪು ಅನ್ಕೋತೀನಿ. ಆದರೂ ಯಾರು ಘಾಟ್ ಸೆಕ್ಷನ್ಗೆ ಇನ್ನೂ ಬಂದೇ ಇಲ್ಲ ಅನ್ನೋರಿಗೆ ಇದೊಂದು ಸಣ್ಣ ಮೆಸೇಜ್ ಅಷ್ಟೇ. ನಾನು ಹಾಕೋ ಕೆಲವೊಂದು ರೀಲ್ಗಳಿಗೆ ಹೇಳ್ತೀರಾ, ನಮ್ಗೇನು ಗೊತ್ತೇ ಇರಲಿಲ್ಲ, ಏನು ನೀನೇ ಪಂಟಾನ ಅಂತ. ಗುರು, ನಾನು ಪಂಟ ಅಂತ ರೀಲ್ಗಳು ಹಾಕ್ತಾಯಿಲ್ಲ ಗುರು. ಗೊತ್ತಿಲ್ಲದೆ ಇರೋರು ಒಬ್ಬ ಇರಲಿ, ನನ್ನ ರೀಲ್ ಒಂದು 20,000 ಓಡಿರಲಿ, ಗೊತ್ತಿಲ್ಲದೆ ಇರೋನು ಒಬ್ಬ ನೋಡಿದ್ರು ಸಾಕು, ಅವ್ನಿಗೆ ಇನ್ಫಾರ್ಮೇಷನ್ ಹೋದರೆ ಸಾಕು. ನೀವೇನಾರು ಅಂದ್ಕೊಳ್ಳಿ, ನನ್ನ ಪಡಗೆ ನಾನು ಈ ಥರ ಕಂಟೆಂಟ್ ಹಾಕ್ತಾನೆ ಇರ್ತೀನಿ, ಮುಂದಕ್ಕೆ ಹೋಗ್ತಾನೆ ಇರ್ತೀನಿ. ಇಷ್ಟ ಬಂದಿದ್ದನ್ನು ಹಾಕ್ತೀವಿ, ಕಷ್ಟ ಆದರೆ ಬಿಟ್ಟೋಗಿ, ಇಷ್ಟ ಆದರೆ ಹಿಂಗೆ ಕೈ ಹಿಡ್ದು ಮೇಲಕ್ಕೆತ್ತಿ ಅಷ್ಟೇ. ಶುಭಂ. ಪೆಟ್ರೋಲ್ ಎಲ್ಲ ಹಾಕ್ಸಾಯ್ತು. ಪೆಟ್ರೋಲ್ ಹಾಕ್ಸೋದೊಂದು ರೀಲ್ ಮಾಡ್ತೀವಿ ನೋಡಿ. ಪೆಟ್ರೋಲ್ ಬಂಕ್ ಶೂಟ್ ಎಲ್ಲ ಮುಗೀತು. ಆಪೋಸಿಟ್ ಇಂದ ಬರಲಿಲ್ಲ ಗಾಡಿ ಅಂದರೆ ಆರಾಮು. ಹೈ ಬೀಮೇ ಲೋ ಬೀಮ್ ಥರ ವರ್ಕ್ ಆಗ್ತೈತೆ, ಲೋ ಬೀಮ್ ಹೈ ಬೀಮ್ ಥರ ವರ್ಕ್ ಆಗ್ತೈತೆ. ಇದಕ್ಕೆ ಸೆಟ್ಟಿಂಗ್ ಚೇಂಜ್ ಮಾಡಬೇಕು ಲೈಟ್ದು. ಟೈಮು 8:05 ಆಗಿದೆ. ತೇಡಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಊಟ ಕಟ್ಟಿಸ್ಕೊಂಡು ಗಾಡಿನೂ ಫುಲ್ ಹೀಟ್ ಆಗಿದೆ. ಗಾಡಿ ಸ್ವಲ್ಪ ಹೀಟ್ ಕೂಲ್ ಡೌನ್ ಆದಮೇಲೆ ಹೊರಟ್ಬಿಡ್ತೀವಿ. ಇನ್ನು 1 ಅವರ್ ರೈಡ್ ಬಾಕಿ ಇದೆ ಡೇ 2 ಅಲ್ಲಿ. ಅದಾದಮೇಲೆ ಹೋಮ್ ಸ್ಟೇಗೆ ಹೋಗಿ ಫುಲ್ ರೆಸ್ಟು. ಸಾಕಾಗಿದೆ ಈ ರೈಡ್ ಮಾತ್ರ. ಸೆಕ್ಸ್ ಬೇಬಿ. ಲೈಟ್ ಒಂದು ಚೆನ್ನಾಗಿದ್ದಿದ್ರೆ ಸರಿಯಾಗಿ ಹೋಗ್ತಿದ್ದೆ ಈಗ, ಬಟ್ ಈಗ ಸರಿಯಾಗಿ ಹೋಗ್ತೀನಿ. ಫಾಗ್ ಬೇರೆ ಶುರು ಆಯಿತು ಗುರು. ಇನ್ನೂ ಕಷ್ಟ ಆಗುತ್ತೆ ರೈಡ್ ಈಗ. ಬಟ್ ನಾನಂತೂ ಈ ಜೀಪ್ನೇ ಫಾಲೋ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಹೋಗ್ತಾ ಇದ್ದಾನೆ. 4 ಇಂಡಿಕೇಟರ್ ಬೇರೆ ಹಾಕಿದ್ದೀನಿ, ಹಜಾರ್ಡ್ ಲೈಟು.
ಏನು ಕಾಣ್ತಾ ಇಲ್ಲ. ಅವ್ರಿಗೂ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿನೇ ಆಗಿರುತ್ತೆ. ಲೈಟ್ ಹೆಂಗ್ ಟ್ರಾವೆಲ್ ಮಾಡ್ತಾ ಇದೆ ಹೆಡ್ಲೈಟ್ ಅಂತ ಕ್ಲೀನಾಗಿ ಗೊತ್ತಾಗ್ತೈತೆ. ವಿ ಶೇಪ್, ಲೆಫ್ಟ್ ರೈಟ್, ಸೆಂಟ್ರಲ್ಲೇ ಇಲ್ಲ. ಹೋಗ್ತಾ ಹೋಗ್ತಾ ಎಷ್ಟು ಚಾಲೆಂಜಿಂಗ್ ಆಗ್ತಿದೆ ಅಂದ್ರೆ ಐ ಆಮ್ ಲವಿಂಗ್ ದಿಸ್ ಚಾಲೆಂಜ್. ನನ್ನ ಹಿಂದೆಗಡೆ ಇರೋರು ಕಾಣಿಸ್ತಾ ಇಲ್ಲ. ಗುರು ಇಲ್ಲಂತೂ ಈ ಕಾರ್ ಬಿಟ್ಟು ನನ್ಗೇನು ಕಾಣಿಸ್ತಾ ಇಲ್ಲ, ಅವನಿಗೂ ಏನು ಕಾಣಿಸ್ತಾ ಇರಲ್ಲ ಗ್ಯಾರಂಟಿ. ಓಹೋ ಗುರು, ವಿಡಿಯೋ ಮಾಡಿ ತೋರ್ಸೋಣ ಅಂತ ಹೋಗಿ ನಿಂತಿದ್ದ ಗಾಡಿನ ಕಿಕ್ ಹೊಡಿಯಕ್ಕೆ ಹೋಗಿ ಬೀಳ್ಸ್ಬಿಟ್ಟು ಮಿರರ್ ಮುರಿದಾಕೊಂಡೆ. ಗುರು, ಲೈಫಲ್ಲೇ ಟಫೆಸ್ಟ್ ಅಂಡ್ ದಿ ಮೋಸ್ಟ್ ಎಂಜಾಯಬಲ್ ರೈಡು ಇವತ್ತು ನಾನು ಮಾಡ್ತಾ ಇರೋದು. ಮುನ್ನಾರ್ಗೆ ಎಷ್ಟು ಫಾಗ್ ಇದೆ ಅಂದರೆ ರೋಡೇ ಕಾಣ್ತಾ ಇಲ್ಲ. ಇದುವರೆಗೂ ಒಂದು ಗಾಡಿ ಹಿಂದೆ ಬಂದೆ, ಯಾಕಂದರೆ ರೂಟೇ ಗೊತ್ತಾಗ್ತಿರ್ಲಿಲ್ಲ. ನನ್ನ ಗಾಡಿ ಹೆಡ್ಲೈಟು ಸಾಕಾಗಲ್ಲ ಅಂತ. ಬಟ್ ನಮ್ಮ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ಅವ್ರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಕಷ್ಟ ಇದೆ ಗುರು, ಏನು ಕಾಣಲ್ಲ. ಇಲ್ಲಿರೋ ಫಾಗ್ಗೆ ನಿಮಗೆ ಕತ್ಲೆ ಏನೂ ಕಾಣಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಏನೋ ತೋರ್ಸಕ್ಕೋ ಗಾಡಿ ಬೀಳಿಸ್ಬಿಟ್ಟೆ. ಈಗ ಆಂಬುಲೆನ್ಸ್ನ ಫಾಲೋ ಮಾಡ್ತಾ ಇದ್ದೀವಿ. ಬಿಸಿ ಸುದ್ದಿ, ನಮ್ಮ ASN ಅವರ ಮಿರರ್ ಡಮಾರ್ ನೋಡಿ ಏನಾಗಿದೆ. 100 meters away ಇಲ್ಲಿದ್ದಾರೆ ನೋಡಿ, ಈ ಮಿರರ್ ಇದೆ, ಆ ಮಿರರ್ ಇಲ್ಲ. ಜಸ್ಟ್ ಮಿಸ್, ಗಾಡಿ ಏನೂ ಆಗಿಲ್ಲ, ಆದರೆ ಸೇಫಾಗಿ ರೀಚ್ ಆಗಿದ್ದೀರಿ. ತುಂಬ ಕ್ಲೌಡ್ ಇದೆ. ಬರ್ರಪ್ಪ, ಹೋಮ್ ಸ್ಟೇ ಇಲ್ಲೇ 100 meters ಅಲ್ಲಿದೆ. ನನ್ನ ಸೌಂಡ್ ಫುಲ್ ಹಾರ್ಶ್ ಆಗೋಗಿದೆ. ಹೋಮ್ ಸ್ಟೇಗೆ ರೀಚ್ ಆದ್ವಿ. ಇವತ್ತು ಅಪ್ಡೇಟು ಮಿರರ್ ಮುರಿದೋಗಿದೆ. ಏನು ಮಾಡೋಕ್ಕಾಗಲ್ಲ. ಯಾಕಾಯ್ತು ಹೆಂಗಾಯ್ತು ಒಂದು ವಿಡಿಯೋ ನೋಡ್ಕೊಂಬನ್ನಿ. ಆಲ್ರೆಡಿ ಕ್ರೇಜಿ ವಿಡಿಯೋ ಹಾಕಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.